ಆದಿ ಬಂತು 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 ಏನ್ ಹಿಡ್ದಿ ಕ್ರಾಬ ಹೌದು ಗಟ್ಟಿ ಹಿಡ್ಕೊಂಡಿದ್ಯಾ ಹೇಗೆ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಸುಧಾಮನು ವ್ಲಾಗ್ಸ್. ಇದು ಸಂಡೇ ವ್ಲಾಗ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು. ನಾವು ಹೊರಟಿರೋದು ಬೀಚಿಗೆ. ನಾನು ಲಾಸ್ಟ್ ಸಂಡೇ ನಿಮ್ಗೆ ಹೇಳಿದ್ದೆ ಹೋಗಬೇಕು ಅಂತ ಹೊರಟ್ವಿ, ಬಟ್ ಮಳೆ ಬಂತು, ಹಾಗಾಗಿ ಹೋಗೋಕ್ಕಾಗಿಲ್ಲ ಅಂತ. ಅದಕ್ಕೆ ಈ ಸಂಡೇ ಹೋಗೋಣ ಅಂಥೇಳಿ ಹೋಗ್ತಾ ಇದ್ದೀವಿ. ಉಡುಪಿಲಿ ಅಷ್ಟು ಮಳೆ ಇಲ್ಲ ಗೈಸ್, ತುಂಬ ಕಮ್ಮಿ ಇದೆ ಮಳೆ. ಈ ಸತಿ ಬಿಸಿಲೇ ಸಕ್ಕತ್ತಿತ್ತು. ಇಷ್ಟೊತ್ತಿಗೆ ಎಷ್ಟು ಮಳೆ ಬರಬೇಕಿತ್ತು, ಬಟ್ ಮಳೆನೇ ಇಲ್ಲ, ತುಂಬ ಕಮ್ಮಿ. ಇವತ್ತು ನಾವು ಹೊರಟಿರುವಂಥದ್ದು ಪಡುಬಿದ್ರೆ ಬೀಚ್. ಬಟ್ ನಾವು ಹೋಗ್ತಾ ರೂಟ್ ಬಂದಿದ್ದು ಎರ್ಮಾಳಿಂದ ಹೋಗ್ತಾ ಇದೀವಿ. ಅಂದ್ರೆ ಪಡುಬಿದ್ರೆ ಈ ಬೀಚಲ್ಲಿ ತುಂಬಾ ಜನ ಇರ್ತಾರೆ. ಅದೇ ನಮ್ಗೆ ಎರ್ಮಾಳಲ್ಲಿ ಎಷ್ಟು ಜನ ಇರುತ್ತಿಲ್ಲ, ಎರ್ಮಾಳಲ್ಲಿ ಸ್ವಲ್ಪ ಕಮ್ಮಿ ಜನ ಇರ್ತಾರೆ. ಸೊ ಹಾಗೆ ನಾವು ಎರ್ಮಾಳಿಂದಾನೇ ಬರೋದು ಜಾಸ್ತಿ. ಅಂಡ್ ಚೆನ್ನಾಗಾಗತ್ತೆ ಅಲ್ಲಿ, ಸ್ವಲ್ಪ ಕಮ್ಮಿ ಜನ ಇರ್ತಾರಲ್ಲ, ಮಕ್ಳಿಗೆ ಚೆನ್ನಾಗಿ ಆಟ ಆಡ್ಬೋದು ಅಂತ ಹೇಳಿ. ಮತ್ತೆ ನೋಡ್ತಾ ಇರ್ಬೋದು ನಾವು ಮಕ್ಕಳನ್ನ ಕಮ್ಮಿ ಜನ ಇದ್ದಲ್ಲಿ. ತುಂಬಾ ಜನ ಇದ್ರೆ ಗೊತ್ತಾಗೋದಿಲ್ಲ ಮಕ್ಳು ಎಲ್ಲಿ ಹೋದ್ರು ಎಲ್ಲಿ ಬಂದ್ರು ಅಂತ. ಸೊ ಹಾಗೆ ಇಲ್ಲಿ ಫ್ರೀ ಆಗಿರ್ತದಲ್ಲ ಜಾಗ, ಅದಕ್ಕೆ ನಾವು ಹೆಚ್ಚಾಗಿ ಎರ್ಮಾಳಾಚೆಯಿಂದಾನೆ ಹೋಗುದು. ಸೊ ಆಯುಷ್ ತುಂಬಾ ಖುಷಿಯಲ್ಲಿದ್ದಾನೆ ಬೀಚಿಗೆ ಹೋಗುದು ಅಂತ ಹೇಳಿ. ಸೊ ಒಂದು 5 o'clock ಹಿಂಗೆ ಹೋದ್ರೆ ಕರೆಕ್ಟ್ ಆಗುತ್ತೆ, ಸ್ವಲ್ಪ ತನಕ ಕೂತು ಬರ್ಬೋದು. ಅದೇ ಹೋಗುದೇ 6 ಆದ್ರೆ ಸೊ ಬೇಗ ಹೋಗಿ ಬೇಗ ಬರ್ಬೇಕಾಗತ್ತೆ, ಬೇಗ ಕತ್ತಲಾದಾಗೆ ಆಗುತ್ತೆ, ಮತ್ತೆ ಸನ್ಸೆಟ್ ಆಗಿರ್ತದಲ್ಲ. ಸೊ ಹಾಗೆ 5 ಗಂಟೆಗೆ ಹೋದ್ರೆ ಚೆನ್ನಾಗಾಗತ್ತೆ. ಸೊ ಫೈನಲಿ ನಾವು ಬಂದು ರೀಚ್ ಆದ್ವಿ. ನೋಡ್ಬೋದು ಇಲ್ಲಿ ನಾನು ಹೇಳ್ದಂಗೆ ಜನ ಸ್ವಲ್ಪ ಕಮ್ಮಿ. ಅದೇ ಪಡುಬಿದ್ರೆಯಲ್ಲಿ ತುಂಬಾ ಜನ ಇರ್ತಾರೆ. ಸೊ ಅಲ್ಲಿಗೆ ಸಹ ಹೋಗ್ತೇವೆ, ಕಾಪುಗೆ ಸಹ ಹೋಗ್ತೇವೆ. ಬಟ್ ಸಮ್ ಟೈಮ್ ಏನಾಗುತ್ತೆ ಅಂದ್ರೆ ಎರ್ಮಾಲ್ ಹತ್ರ ಬರ್ತೀವಿ. ಅದೇ ಹೇಳ್ದಂಗೆ ಇಲ್ಲ, ಸ್ವಲ್ಪ ಜನ ಕಮ್ಮಿ ಇರ್ತಾರಲ್ಲ, ನಂತರ ಮಕ್ಕಳಿಗೆ ಚೆನ್ನಾಗಾಗತ್ತೆ ಅಂಡ್ ಒಳ್ಳೆ ರೀತಿಯಲ್ಲಿ ಎಂಜಾಯ್ ಮಾಡ್ಬೋದು, ಚಿಲ್ ಮಾಡ್ಬೋದು ಅಂತ. ಹಾಗೆ ಪಡುಬಿದ್ರೆ ಹೋಗೋದು ಅಂತ ಎರ್ಮಾಳ್ ಬೀಚ್ ತೋರಿಸ್ತಿದ್ದೇನೆ ಅಂತ ಕನ್ಫ್ಯೂಷನ್ ಆಗ್ಬಿಡಿ. ಪಡುಬಿದ್ರೆ ಎರ್ಮಾಳ್ ಒಂದೇನೆ, ಪಕ್ಕನೇ ಅದು. ಅಲ್ಪೋರ್ತಿ ನೀರಿಗೋ ನಾನು ಮತ್ತೆ ಹಸ್ಬೆಂಡ್ ಹಾಗೆ ಆಯುಷ್ ಮಾತ್ರ ಬಂದಿಲ್ಲ ಬೀಚಿಗೆ. ಆದಿ ಮತ್ತೆ ಸಮಿತ್ ಅವರಿಬ್ರು ಕೂಡ ಬಂದಿದ್ದಾರೆ. ಸೊ ನಮ್ಮ ಜೊತೆಗೆ ನಾವು ಹೊರಡುವಾಗ ನಾವು ಸಹ ಬರ್ತೇವೆ ಅಂತ ಅವ್ರು ಸಹ ಬಂದ್ರು. ಸೊ ಮಕ್ಳಿಗೆ ಒಂಥರ ಬೀಚ್ ಅಂದ್ರೆ ಖುಷಿ ಅಲ್ವಾ ಆಟ ಆಡಕ್ಕೆ, ಹಾಗೆ ಸೊ ಅವ್ರು ಸಹ ಬಂದಿದ್ದಾರೆ. ಫುಲ್ ಆಟ ಆಡ್ತಾ ಇದ್ದಾರೆ, ಎಂಜಾಯ್ ಮಾಡ್ತಾ ಇದ್ದಾರೆ. ಸಮಿತ್ ಚಪ್ಪಲ್ ಪೋಣ ಹೆಂಗ್ ಗೊತ್ತಿದ್ದಿ ನೀರಿಗೂ? ಆದಿ ಚಪ್ಪಲ್ ದಿಲ್ಲ ಆದಿ ಸಮಿತ್ ಪಿರಾ ಪ್ಯಾಂಟ್ ಸರಿ ಮಲ್ತಾನೋ, ಪಿರಾ ಪ್ಯಾಂಟ್. ಆಯುಷ್ ಇತ್ತಲ್ಲ ನೀರುಂಡ, ಆಯುಷ್ ಐತಲ್ಲ ನೀರುಂಡ ಹೋಂಡು ಐತೆ. ಬಂತು 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 ಆದಿ ಬಂತು 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 ಬತ್ತನ ಐತಲ್ಲ ನೀರು ಬರ್ತೀನಿ ಅಂಚೆ. ಆಯುಷು ಹೇಗೆ ನೀರು ಬಂದದ್ದು? ಅದೇ ಬಂತು ಹೇಗೆ ಬಂದದ್ದು ನೀರು ಆಯುಷು? ಅದು ಬಂತು ಆಯುಷು. ಸಿ ನರಕ ಬಾಟಲ್ ಏನ್ ಹಿಡ್ದಿ? ಕ್ರಾಬ ಹೌದು, ಗಟ್ಟಿ ಹಿಡ್ಕೊಂಡಿದ್ಯಾ? ಹೇಗೆ ಹಿಡ್ದದ್ ನೀನು? ಹೇಗೆ ಸತ್ತೋಯ್ತಾ? ಖಚಿತ ಉಂಟಾ? ಜೀವ ಉಂಟಾ? ಓ ದೇವ, ಏ ಖುಷಿ ಉಂಟ ನಿಗಲೇ? ಶೇ ಆದಿ ಬಾ 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 ಸಮಿತ್ ಬಲ. ಏಯ್ ಹಂಗೆ ಬನ್ನಿ
ಏ ಸಮಿತ್ ಬಾ ಏನ ಆಯ್ಷ್ ಎಂಚಿನಯ್ಯ ಆದಿ ಬಲ ಮಗ ಅವನೊಬ್ಬನೇ ಹೇಳಿದ್ ಕೇಳದು ಬಲ 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 ಆಡೆ ಪುಡ್ಚಿ ಅವು ಇಡೆ ಬರ್ಪುಂಡು ಪೋಡ್ಚಿ ಆದಿ ಅವೇ ಬರ್ಪುಂಡು ಬತ್ತನಲ್ಲ ಬತ್ತನು ಪೋರ್ಚಿ ಮನೆ ಏನ್ ಪಟ್ಟನ್ವೆ ಕೈ ಹಾ ಕ್ಲೀನ್ ಅಂಡ ಬಾ ಬಲ ಆಯುಷ್ ಬಾ ಸಮಿತ ಬಾ ಪೋಲೆ ಮಗ ಪೊಯ್ ಸಮಿತ್ ಆಯುಷ್ ಬಾ ಆಯುಷು ಕೂಡ ಕೈದಿ ವರ್ಷಿ ಬಾ ಸಮಿತ್ ಕೂಡ ಮುಟ್ಟಿ ಪೋಪು ನೋಡಿದ್ರಲ್ಲ ಆಟ ಆಡ್ತಿದ್ರೆ ಬರೋದೇ ಇಲ್ಲ, ಎಷ್ಟು ಕರಿಬೇಕು, ಮತ್ತೆ ಕೈ ತೊಳಿತೀವಿ ಕಾಲು ತೊಳಿತೀವಿ ಅಂತೇಳಿ ಮತ್ತೆ ನೀರಿಗೆ ಹೋಗ್ತಾನೆ ಇರೋದು, ಅವ್ರು ನೋಡ್ತಾನೆ ಇರಬೇಕು, ಎಷ್ಟು ನೋಡಿದ್ರು ಸಾಕಾಗಲ್ಲ. ಸೊ ಅದಕ್ಕೆ ನಾವೇನು ಕತ್ಲಾಗೋದ್ರೊಳಗೇನೆ ವಾಪಸ್ ಬಂದ್ಬಿಡ್ತೀವಿ. ಚಪ್ಪಲೆಲ್ಲ ಇಟ್ಟದ್ ಗೊತ್ತಿಲ್ವಾ ನಿಂಗೆ? ಎಷ್ಟು ಹುಡುಕಿಸ್ತೀಯ ಮಾರಾಯ, ಯಾವಾಗ ಸಹ ಕಳೀತೀಯ. ಹಾಕೋ, ಅವರಿಬ್ಬರ ನೋಡು ಕರೆಕ್ಟ್ ಇಟ್ಟಿದಾರಲ್ಲ ಅಲ್ಲ ಅದಿ. ಸಮಿತ ಸಹ ಸಾರಿ ಇಟ್ಟಿದ್ದಾರಲ್ಲ, ಸಮಿತಿ ಸಾರಿ ಇಡ್ಲಿಲ್ವಾ? ಅದು ಇಲ್ಲ ನೋಡು. ನಿಂಗೆ ಬೀಚಿಗೆ ಬಂದು ಖುಷಿ ಆಯ್ತಾ? ಎಷ್ಟು ಖುಷಿ ಆಯ್ತು? ಸಮ್ಮಿಗೆ ಎಷ್ಟು ಖುಷಿ ಆಯ್ತು? ಸಮಿತ್ ಅಯ್ಯ ಬೀಚಿಗೆ ಬಂದು ಖುಷಿ ಆಯ್ತು ಅಂದ್ರೆ ಎಗ್ ರೈಸ್ ಅಂತೆ. ಮೆಲ್ಲ ಗಾಡಿ ಬರೋದು ಟೂಲೆ. ಕುಲೆ ಇಲ್ಲಿ ಆಯುಷ್ ಸಮಿತಿಗೆ ಬೈತಾ ಇರೋದು, ಅವನ ಚಪ್ಪಲ್ ಹೋಯ್ತಂತ ಅವ್ನು ತರ್ಲಿಕ್ಕೆ ಹೋದ, ಅದು ನೀರು ವಾಪಸ್ ಹಿಂದೆ ಕೊಡ್ತದೆ, ಮತ್ತೆ ನೀನ್ ಯಾಕೆ ತರ್ಲಿಕ್ಕೆ ಹೋಗುದು ಅಂತೇಳಿ ಹೇಳ್ತಾ ಇದ್ದ. ಹಾಗೆ ಸೊ ನಮ್ ಜಾಸ್ತಿ ದೂರ ಹೋಗ್ಲಿಕ್ಕೆ ಬಿಡ್ಲಿಲ್ಲ, ನಾವು ಬೈದ್ವಿ. ಅದೇ ಹೇಳಿದ್ನಲ್ಲ, ನೋಡ್ತಾ ಇರ್ತೀವಿ ಹಾಗೆ ಜಾಗ್ರತೆಯಲ್ಲಿ. ಸೊ ಈಗ ನಾವು ವಾಪಸ್ ಬಂದ್ವಿ ಪಡುಬಿದ್ರೆಗೆ. ಬಟ್ ಮಕ್ಕಳೇನಾದ್ರು ತಿನ್ನುವ ಅಂತ ಹೇಳ್ತಿದ್ರಲ್ಲ, ಹಾಗೆ ನಮ್ಮ ಪಡುಬಿದ್ರೆಯಲ್ಲಿ ಅದು ಪಡುಬಿದ್ರೆ ಅಂದ್ರೆ ಪಡುಬಿದ್ರೆ ಟು ಕಾರ್ಕಳ ಹೋಗೋ ರಸ್ತೆಯಲ್ಲಿ ಈ ಕಂಚಿನಡ್ಕೆ ದಾಟಿದ ನಂತರ ಒಂದು ಹೊಸದು ಹೋಟ್ಲ್ ಓಪನ್ ಆಗಿದೆ, ಅನ್ನಪಣ್ಣ ಅಂತ ಹೋಟೆಲ್ ಹೆಸರು. ಸೊ ಅನ್ನಪಣ್ಣ ಹೋಟೆಲ್ ಹೊಸದಾಗಿ ಓಪನ್ ಆದದಷ್ಟೇ, ಒಂದು ವಾರ ಆಯ್ತು. ನೋಡ್ಬೋದು, ಇದೆ ಅದು ಪಡುಬಿದ್ರೆ ಟು ಕಾರ್ಕಳ ಹೋಗ್ತೀವಲ್ಲ ಆ ರೋಡಲ್ಲಿ ಹೋಟೆಲ್ ಅನ್ನಪಣ್ಣ ಅಂತ ಹೇಳಿ. ಸೊ ಒಳ್ಳೆ ಮಾತಾಡಿದ್ರು ಆ್ಯಂಡ್ ಚೆನ್ನಾಗಿತ್ತು ಸರ್ವಿಸ್ ಕೂಡ, ಆ್ಯಂಡ್ ಫುಡ್ ಕೂಡ ಅಷ್ಟೇ ಚೆನ್ನಾಗಿತ್ತು. ಸೊ ಅವರು ಹೇಳಿದ್ರು ಪ್ರಾಪರ್ ಕುಂದಾಪುರ, ಮತ್ತೆ ಅವರದು ಮ್ಯಾಂಗ್ಳೂರಲ್ಲಿ ಕೂಡ ಉಂಟು ಹೋಟೆಲ್ಲು ಹಾಗೆ ಹೇಳಿದರು. ಸೊ ಮತ್ತೆ ಹೇಳಿದರು ಟೇಸ್ಟಿಂಗ್ ಪೌಡರ್ ಆ ಥರದ್ದೇ ನಾವು ಆರ್ಡರ್ ಮಾಡಿದ್ವಲ್ಲ ರೈಸ್, ಎಗ್ ರೈಸು. ಸೊ ಅದರಲ್ಲಿ ಟೇಸ್ಟಿಂಗ್ ಪೌಡ್ರ್ ಬೇಡ ಅಂತ ಹೇಳಿದ್ವಿ. ಅದಕ್ಕೆ ಅವ್ರು ಹೇಳಿದರು, ಇಲ್ಲ ನಾವು ಆ ಥರ ಏನು ಟೇಸ್ಟಿಂಗ್ ಪೌಡರ್ ಆಗಲಿ ಅಥವಾ ಕಬಾಬಿಗೆ ಕಲರ್ ಆಗಲಿ ಮೈದಾ ಆಗಲಿ ಅದನ್ನು ನಾವು ಯೂಸ್ ಮಾಡೋದಿಲ್ಲ. ಸೊ ಮುಂದೆ ನಾನು ಅದು ಏನು ಮೆನು ಇದೆ ನಮ್ದು ಅದೆಲ್ಲ ಡೀಟೇಲನ್ನು ನಾನು ಹಾಕ್ತೀನಿ, ಈಗ ಜಸ್ಟ್ ಹೋಟೆಲ್ ಓಪನ್ ಆಗಿದೆ ಅಷ್ಟೇ ಅಲ್ಲ ಅಂತ ಹೇಳಿದರು. ಬಟ್ ತುಂಬಾ ಚೆನ್ನಾಗಿತ್ತು ಸರ್ವಿಸ್ ಆಗಲಿ ಫುಡ್ಡು. ನೀವು ಆಚೆ ಈಚೆ ಸೈಡು ಅಂದರೆ ಈ ಕಾರ್ಲ ಟು ಪಡುಬಿದ್ರೆ ಟು ಕಾರ್ಲ ಹೋಗೋರು ಅಥವಾ ಕಾರ್ಲ ಟು ಪಡುಬಿದ್ರೆ ಬರೋರಿದ್ರೆ ಹೋಟೆಲ್ ಒಂದ್ಸಲ ನೀವು ಟ್ರೈ ಮಾಡ್ಬೋದು, ಚೆನ್ನಾಗಿದೆ ಮಾತ್ರ ಫುಡ್ಡು. ಹೌದಾ, ಕಾಶ್ಮೀರಿ ಚಿಲ್ಲಿದ ಕಲರ್ ತಾವು ಫೈನಲ್ ಆಗಿ ಒಂದು ಲೆಮನ್ ಜ್ಯೂಸ್ ತೊಗೊಂಡ್ವಿ, ಚೆನ್ನಾಗಿತ್ತು ಫುಡ್ಡು. ನೀವು ಒಂದ್ಸತಿ ಟ್ರೈ ಮಾಡಿ ಬಂದು ಬೇಕಿದ್ರೆ. ಸೊ ಇದಾಗಿತ್ತು ಗೈಸ್ ಇವತ್ತಿನ ವ್ಲಾಗ್. ಈ ವ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ. ಹಾಗೆಯೇ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಆಲ್, ಬಾಯ್ ಬಾಯ್.